ರೀತಿಯಾಗಿ ಪತ್ರಿಕಾ ದಿನಾಚರಣೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ವರ್ಷ ಬಹಳ ವಿಶೇಷ ಮತ್ತು ವಿಭಿನ್ನವಾಗಿ ಆಚರಣೆಯನ್ನು ಮಾಡಿದ್ದೀವಿ. ಬಟ್ ಪತ್ರಕರ್ತರಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ ಇದ್ದರೆ ನಮ್ಮ ಮನಸ್ಸಿನೊಳಗೆ ನೂರಾರು ನೋವುಗಳು, ನೂರಾರು ಭಾವನೆಗಳನ್ನ ನಾವು ಒಳಗಡೆ ಇಟ್ಕೊಂಡು ಮೇಲೆ ನಗುತ್ತಾ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಕೂಡ ಇವತ್ತು ಹೇಗಿದೆ ವಾತಾವರಣ ಅಂತಂದ್ರೆ, ಇದ್ದ ವಿಚಾರವನ್ನ ಇದ್ದಿದ್ದಂಗೆ ಹೇಳಿದ್ರು ಒಂದು ಕಷ್ಟ ಇಲ್ಲ, ವೈಭವೀಕರಿಸಿ ಬರೆದ್ರು ಒಂದು ಕಷ್ಟ. ಅಂದ್ರೆ ಒಂದು ಪತ್ರಿಕಾ ವೃತ್ತಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಟ್ ಅದನ್ನ ಯಾವ ರೀತಿ ಬರಿತೇನೆ ಅಂತಕ್ಕಂಥದ್ದು ಆರೋಗ್ಯಕರವಾಗಿ ಸ್ವೀಕರಿಸ್ತಕ್ಕಂಥ ವಾತಾವರಣ ಈಗ ಬಹಳಷ್ಟು ನಶಿಸಿ ಹೋಗಿದೆ. ಬಟ್ ಎಲ್ಲರೂ ನಿರೀಕ್ಷೆ ಮಾಡ್ತಕ್ಕಂಥದ್ದೇನು, ವೈಭವೀಕರಿಸಬೇಕು, ಬಿಂಬಿಸ್ಬೇಕು, ಇಂದ್ರ ಚಂದ್ರ ಬಹಳ ಅದ್ಧೂರಿಯಾಗಿ ವರ್ಣನೆ ಮಾಡಿ ಬರಿಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಜನಗಳು ಕೂಡ ಈ ಒಂದು ನಾಡಿನಲ್ಲಿದ್ದಾರೆ. ಅದೇ ರೀತಿಯಾಗಿ ದಿಟ್ಟವಾಗಿ ಇರೋ ವಿಚಾರ ಇದ್ದಂಗೆ ಸುದ್ದಿಯನ್ನು ಪ್ರಕಟ ಮಾಡಿ ಅದನ್ನು ಅರಗಿಸ್ಕೊಳ್ತಕ್ಕಂಥ ತಾಕತ್ತು ನಮ್ಮಲ್ಲಿದ್ದರೆ ಮಾತ್ರ ಬರೀಲಿಕ್ಕೆ ಸಾಧ್ಯ. ಆ ಶಕ್ತಿ ನಮ್ಮಲ್ಲಿಲ್ಲ ಅಂತಂದ್ರೆ ಎಷ್ಟೋ ಜನ ಪತ್ರಕರ್ತರು ಕಣ್ಣಿಂದ ನೋಡಿದ್ರು ಕೂಡ, ಕಣ್ಣಿಂದ ಅನ್ಯಾಯ ಅಕ್ರಮಗಳು ನೋಡಿದ್ರು ಕೂಡ ಬರೀಲಿಕ್ಕೆ ನಮಗೆ ಮನಸ್ಸು ಒಂದೊಂದು ಟೈಮಲ್ಲಿ ನೋಡಲ್ಲ. ಯಾಕಂದ್ರೆ ಆ ವ್ಯಕ್ತಿಗೆ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳನ್ನ ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇಲ್ದಾಗ ಮಾತ್ರ ಆ ಥರ ಆಗುತ್ತೆ. ಬಟ್ ಸಾಕಷ್ಟು ಜನ ಪತ್ರಕರ್ತರು ನಿರ್ಭಯವಾಗಿ ನಿರ್ಭೀತಿಯಿಂದ ಸುದ್ದಿಗಳನ್ನ ಮಾಡ್ತಾರೆ, ಅಕ್ರಮ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸರ್ಕಾರ ಮತ್ತು ಪಬ್ಲಿಕ್ಸ್ ಏನಿದಾರಲ್ಲ ಅದರ ಮತ್ತೆ ಸೇತುವೆಯಾಗಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಂದು ಚೇಂಜಸ್ ಏನಾದ್ರು ಬರಬೇಕು. ಆಮೇಲೆ ಯಾರಾದ್ರೂ ತಪ್ಪು ಮಾಡತಕ್ಕಂಥ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಅವ್ರನ್ನ ಸರಿದಾರಿ ತರ್ತಕ್ಕಂಥ ಕೆಲಸ ಪತ್ರಿಕೆಯವರೇ ಮಾಡಬೇಕಾಗಿದೆ. ರಾಜಕಾರಣಿಗಳಿರ್ಬೋದು ಮತ್ತು ಅಧಿಕಾರಿ ವರ್ಗದವರಿರ್ಬೋದು ಮತ್ತು ಸಮಾಜದಲ್ಲಿರ್ತಕ್ಕಂಥ ವಿಕೃತ ಮನಸ್ಸು ಹೊಂದಿರ್ತಕ್ಕಂಥ ಜನರಿರ್ಬೋದು ಮತ್ತು ರೌಡಿ ಶೀಟರ್ಸ್ ಇರ್ಬೋದು, ಎಲ್ಲರಿಗೂ ಸಹ ಈ ಪತ್ರಿಕೆಯವರು ಸರಿದಾರಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಪತ್ರಿಕಾ ರಂಗ ಮಾಡ್ತಾ ಇದೆ. ಇವತ್ತು ಪ್ರಿಂಟ್ ಮೀಡಿಯಾದಲ್ಲಿ ಬರೆಯಂತ ಲೇಖನಗಳು ಏನಿದಾವೋ ಆ ಲೇಖನಗಳು ನೋಡಿದಂಥ ಟೈಮಲ್ಲಿ ನಾವೆಲ್ಲರೂ ಕೂಡ ಏನಾಗುತ್ತೆ ಅಂದ್ರೆ ಅಲ್ಲಿ ಬರೆದಂಥ ಪ್ರತಿಯೊಂದು ಶಬ್ದ ಅದು ಕರೆಕ್ಟಾಗಿ ಜನರಿಗೆ ರೀಚ್ ಆಗುವಂಥ ಕೆಲಸ ಇವತ್ತು ಪ್ರಿಂಟ್ ಮೀಡಿಯಾದಲ್ಲಿ ಇದ್ದಂಥ ಕೆಲಸ ಮಾಡ್ತಾರೆ ಎಲ್ಲ ಪತ್ರಿಕೋದ್ಯಮದ ಸ್ನೇಹಿತರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ನಾವು ಎತ್ಕೊಂಡು ನಮ್ಮ ಇಲಾನ್ ಭಾಷೆಯವರು ಮತ್ತೆಲ್ಲ ಅವ್ರ ಸ್ನೇಹಿತರೆಲ್ಲರೂ ಬಂದು ರಾಮಗೌಡರೇ ಬರಬೇಕು ಈ ಕಾರ್ಯಕ್ರಮಕ್ಕೆ ಒಂದು 5 ನಿಮಿಷ ಬಂದಿದ್ರೆ ಚಲೋ ಇರ್ತದೆ ಅಂತ ಹೇಳಿದ್ರು. ನಾನು ಕೂಡ ಬೆಂಗಳೂರಿಗೆ ತಳ್ಳುತ್ತಾ ಇದ್ದೆ, ನಿಮ್ಮ ಹತ್ರ ಕಂಡು ಹೋಗೋಣ ಅಂತ ಬಂದಿದ್ರಿ. ನೀವೆಲ್ಲರೂ ಕೂಡ ಒಳ್ಳೆಯದಾಗಿ ಆದ್ಮೇಲೆ ಪತ್ರಿಕಾ ಮಾಧ್ಯಮ ಅಂತ ತಕ್ಷಣ ನಾವು ಬೆಳಗಾವಿಯಲ್ಲಿ ಎಷ್ಟು ಮಹತ್ವ ಆಗಿರ್ತಕ್ಕಂಥ ವಿಚಾರ ಅಂತಕ್ಕಂಥ ನಾವು ವಿಚಾರ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ಈಗ ಫಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಪತ್ರಿಕೆ ಪ್ರಾರಂಭ ಆಗಿರ್ತಕ್ಕಂಥದ್ದೇ ಮಂಗಳೂರು ಸಮಾಚಾರ. ಅದು ಪ್ರಾರಂಭ ಆಗಿರ್ತಕ್ಕಂಥದ್ದು ಮಂಗಳೂರಲ್ಲಿ. ಆದ್ರೆ ತದನಂತರ ಮಂಗಳೂರಲ್ಲಿ ಅವರು ನಡೆಸಲಾದರೆ ಒಂದು ಬಳ್ಳಾರಿಯಲ್ಲಿ ನಡೆಸಲು ಪ್ರಾರಂಭಿಸಿದ್ರು. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎರಡನೇದಾಗಿ ಮಂಗಳೂರು ಹೊರತುಪಡಿಸಿದ ಪತ್ರಿಕಾ ಪ್ರಾರಂಭ ಆಗಿರ್ತಕ್ಕಂಥದ್ದೇ ಮಂಗಳೂರು ಸಮಾಚಾರ ಬಳ್ಳಾರಿಯಲ್ಲಿ. ಅಂದ್ರೆ ಆಗಿರ್ತಕ್ಕಂಥ ಒಂದು ಮೆರಗು ಬಳ್ಳಾರಿ ಜಿಲ್ಲೆಗೆ 1856. ಅಂದ್ರೆ ಅದೇ ರೀತಿಯಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯ ಮಾಧ್ಯಮ ಪತ್ರಿಕಾ ಉದ್ಯಮವನ್ನು ಮತ್ತು ರಾಜ್ಯ ಮಟ್ಟಕ್ಕೆ ತಂದೊಯ್ದಿರ್ತಕ್ಕಂಥ ರವಿಬೆಳಗೆರೆ ಸಾಧನ ಕೂಡ ನಾವು ಇವತ್ತು ನಡೆಸಬೇಕಾಗ್ತದೆ. ಅಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆ, ನಮ್ಮ ಬಳ್ಳಾರಿ ಜಿಲ್ಲೆ ಯಾವತ್ತೂ ಕರ್ನಾಟಕ ರಾಜ್ಯದಲ್ಲಿ ಮುಗಿಸ್ತದೆ. ಯಾವ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯ ಅಂತ ಹೆಂಗೆ ನಾವು ಬಂದಿವಿ, ಅದೇ ರೀತಿಯಾಗಿ ಪತ್ರಿಕಾ ಆಗಲಿ ಮಾಧ್ಯಮ ಆಗಲಿ ಆ ಒಂದು ದೃಷ್ಟಿಗಳಲ್ಲಿ ನೀವು ನೆನೆಸ್ಕೊಳ್ತಕ್ಕಂಥ ಶಕ್ತಿಯಲ್ಲಿ ಈ ಒಂದು ಪ್ರೋಗ್ರಾಮ್ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷ.